ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಆದಾಯ ತಂದು ಕೊಡುವಂತ ಇಲಾಖೆಗಳ ಪೈಕಿ ಆದಾಯ ತೆರಿಗೆ ಇಲಾಖೆ, ಕಮರ್ಷಿಯಲ್ ಟ್ಯಾಕ್ಸ್ ಒಂದು ಕಡೆಯಾದರೆ ಎರಡನೇದು ಅಬಕಾರಿ ಇಲಾಖೆ. ಸುಮಾರು 40,000 ಕೋಟಿಯಷ್ಟು ಆದಾಯ ತಂದು ಕೊಡುವಂತ ಇಲಾಖೆ. ಅಂತ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ. ಇಲ್ಲಿ ಸಂಗ್ರಹಿಸಿದಂತ ದುಡ್ಡನ್ನ ದೆಹಲಿ ದೊರೆಗಳನ್ನ ಮೆಚ್ಚಿಸೋದಕ್ಕೆ ಕಳಿಸ್ಕೊಡ್ತಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡಬೇಕು ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ನ ಒತ್ತಾಯ. ನಿನ್ನೆಯಿಂದಲೂ ಪ್ರತಿಭಟನೆ ಆಗಿದೆ, ಇವತ್ತು ಪ್ರತಿಭಟನೆ ಕಂಟಿನ್ಯೂ ಆಗಿದೆ. ಕಲಾಪ ನಡೆಯೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ನ ಸದಸ್ಯರು ಅಡ್ಡಿಯಾಗಿದ್ದಾರೆ. 6,000 ಕೋಟಿಯಷ್ಟು ಅಕ್ರಮ ಆಗಿದೆ ಅನ್ನೋದು ಆರೋಪ. ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅನ್ನೋದು ವಿಪಕ್ಷಗಳ ಒತ್ತಾಯ. ಆರ್.ಬಿ. ತಿಮ್ಮಾಪುರ್ ಅವರ ಹೆಸರು ಆಡಿಯೋದಲ್ಲಿ ಕೇಳಿ ಬಂದಿದೆ. ಬೇರೆ ಬೇರೆ ಅಕ್ರಮದಲ್ಲೂ ಕೂಡ ಅವರ ಹೆಸರನ್ನೇ ಬಳಕೆ ಮಾಡಲಾಗ್ತಾ ಇದೆ. ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡ್ಲಿ, ತನಿಖೆಯನ್ನು ಎದುರಿಸಲಿ. ಒಂದು ವೇಳೆ ಅವರು ತಪ್ಪು ಮಾಡಿಲ್ಲ ಅಂತಾದ್ರೆ ಮತ್ತೆ ಸಚಿವರಾಗ ಮುಂದುವರಿಲಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ನಿನ್ನೆ ಅಹೋರಾತ್ರಿ ಧರಣಿ, ಇವತ್ತು ವಿಧಾನಸಭೆಯ ಕಲಾಪ ಆರಂಭ ಆದ ಕೂಡಲೇ ಪ್ರತಿಭಟನೆ ಶುರು. ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ರು ಬಿಜೆಪಿಯ ಸದಸ್ಯರು. ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಒತ್ತಾಯಿಸಿದರು. ಮತ್ತು ಆಡಿಯೋ ಟೇಪ್ ಏನು ರಿಲೀಸ್ ಆಗಿದೆ, ಅದರಲ್ಲಿ ಮಂತ್ರಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ತಿಮ್ಮಾಪುರ್ ಅವ್ರದ್ದು, ಅವರ ಮಗನ ವಿಚಾರವೂ ಕೂಡ ಉಲ್ಲೇಖ ಆಗಿದೆ. ಮುಖ್ಯಮಂತ್ರಿಗಳ ಬಗ್ಗೆನೂ ಉಲ್ಲೇಖ ಆಗಿದೆ. ಹಿಂದೂ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಉದ್ದುದ್ದ ಭಾಷಣ ಹೊಡೆದ್ರು ಮಂತ್ರಿಗಳು, ಅಬಕಾರಿ ಸಚಿವರು. ಒಂದು ಮಾನ್ಯ ಮುಖ್ಯಮಂತ್ರಿಗಳು ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನಾವಿವತ್ತು ಆಗ್ರಹ ಪಡಿಸ್ತಾ ಇರುವಂಥದ್ದು, ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಬಕಾರಿಯ ವಿಚಾರದಲ್ಲಿ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕು. ಅಬಕಾರಿ ಸಚಿವರ ರಾಜೀನಾಮೆಯನ್ನು ತೆಗೆದುಕೊಂಡು ಆಮೇಲೆ ಅದ್ರ ಬಗ್ಗೆ ತನಿಖೆ ಆಗಲಿ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಡು ಭ್ರಷ್ಟ ಸರ್ಕಾರ ಆಗಿದೆ ಅಂತೇಳಿ ಬೀದಿಗಳಲ್ಲೂ ಜನ ಮಾತಾಡ್ತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ. ಇದಕ್ಕೆ ಪುರಾವೆ ಎಂಬಂತೆ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟು ಯಾವ ರೀತಿ ನಡ್ಕೊಂಡಿದೆ, ಅದರ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ್ ಅವರು ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಅವರು ಮತ್ತು ಅವರ ಮಗ ಅಧಿಕಾರಿಗಳು ಎಲ್ಲರೂ ಸಿಕ್ಕಿದ ನಂತರ ಇವತ್ತು ಭ್ರಷ್ಟಾಚಾರಕ್ಕೆ ಯಾವ ರೀತಿ ಇದು ನಲುಗಿ ಹೋಗಿದೆ ಇವತ್ತು ಸರ್ಕಾರ, ರಾಜ್ಯ ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇದನ್ನು ತೆಗೆದುಕೊಂಡು ಅನೇಕ ಇಲಾಖೆಗಳಲ್ಲಿ ಇದೇ ರೀತಿ ನಡೆದಿದೆ ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ದೇವೆ, ಜನ ಹೇಳ್ತಿದ್ದಾರೆ. ಈ ಸರ್ಕಾರದ ಆಡಳಿತ ಮತ್ತು ಈ ಸರ್ಕಾರದ ಧೋರಣೆ ಅದು ಭ್ರಷ್ಟಾಚಾರ ಒಂದೇ. ಇವತ್ತು ಈ ಧರಣಿಯನ್ನು ಮುಂದುವರಿಸ್ತೇವೆ. ಸಚಿವರು ರಾಜೀನಾಮೆ ಕೊಡುವ ತನಕ ಅಥವಾ ಮುಖ್ಯಮಂತ್ರಿಗಳ ಸಚಿವನನ್ನು ವಜಾ ಮಾಡುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಆಡಿಯೋ ಟೇಪ್ ಬಿಜೆಪಿ ಜೆಡಿಎಸ್ ಕ್ಲಿಯರ್ ಆಗಿ ಹೇಳ್ತಿದೆ, ಒಂದು ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಕೊಡ್ಲಿ, ಇಲ್ಲ ಅಂತಾದ್ರೆ ಅವರನ್ನ ಕ್ಯಾಬಿನೆಟ್ ಇಂದ ಸ್ಯಾಕ್ ಮಾಡಲಿ, ಅವರನ್ನು ವಜಾ ಮಾಡಲಿ ಅಂತ ಬಿಜೆಪಿ ಮತ್ತು ಜೆಡಿಎಸ್ ಹೇಳ್ತಾ ಇರೋದು. ಈ ಮಧ್ಯೆ ಕಾಂಗ್ರೆಸ್ನ ನಾಯಕರು ಆರ್.ಬಿ. ತಿಮ್ಮಾಪುರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಆರ್.ಬಿ. ತಿಮ್ಮಾಪುರ್ ಅವರಂತೂ ನಾನಂತೂ ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಯಾಕ್ರಿ ರಾಜೀನಾಮೆ ಕೊಡ್ಲಿ, ನಾನು ಯಾರೋ ಏನೋ ಮಾತನಾಡಿದ್ರು ಅಂತ ರಾಜೀನಾಮೆ ಕೊಡೋದಕ್ಕಾಗತ್ತಾ? ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಡ್ತಾ ಹೋದ್ರೆ ಸರ್ಕಾರ ನಡೆಯುತ್ತಾ ಅಂತ ಕೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯೂ ಆದರೂ ಇವತ್ತು ತಿಮ್ಮಾಪುರ್. ಏನ್ ಸಾಕ್ಷಿ ಇದೆ? ಇದು ರಾಜಕೀಯ ಷಡ್ಯಂತ್ರ. ಲಂಚ ಕೇಳಿದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದೀವಿ, ಆತ ಮಾಡಿದ ತಪ್ಪಿಗೆ ನಾನು ರಾಜೀನಾಮೆ ಹೆಂಗ್ ಕೊಡೋದಕ್ಕೆ ಸಾಧ್ಯ? ಆತ ಏನಾದರೂ ಮಾತನಾಡಿರ್ಬೋದು ಆಡಿಯೋದಲ್ಲಿ, ಆತ ಲಂಚ ಸ್ವೀಕರಿಸೋದಕ್ಕೆ ಏನ್ ಬೇಕಾದರೂ ಹೇಳ್ಬೋದು. ಹಾಗಂತ ನಾನು ರಾಜೀನಾಮೆ ಕೊಡೋದಕ್ಕಾಗತ್ತಾ? ಇದು ತಿಮ್ಮಾಪುರ್ ಅವರ ಸ್ಪಷ್ಟನೆ. ಡಿ.ಕೆ. ಶಿವಕುಮಾರ್ ಇದಕ್ಕೆ ದಲಿತ ಲೇಬಲ್ ಅನ್ನು ಹಚ್ಚಿದ್ರು. ದಲಿತರು ಅನ್ನೋ ಕಾರಣಕ್ಕಾಗಿ ತಿಮ್ಮಾಪುರರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಕೊನೆಯ ದಿನ ಸದನದಲ್ಲಿ ವಿಪಕ್ಷಗಳ ನಾಯಕರು ಡ್ರಾಮಾ ಮಾಡ್ತಿದ್ದಾರೆ ಅಂತೆಲ್ಲ ಮಾತನಾಡಿದರು. ಇನ್ನು ಪರಮೇಶ್ವರರು ತಿಮ್ಮಾಪುರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ.
ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡ್ಸೋಕ್ಕಾಗತ್ತೇನ? ಅವ್ರೆಲ್ಲದೂ ರಾಜೀನಾಮೆ ಕೇಳ್ತಾರೋ? ಮುಖ್ಯಮಂತ್ರಿಗಳು ಕೊಡತ್ತಾರು, ಪ್ರಧಾನಮಂತ್ರಿಗಳು ಕೇಳ್ತಾರೆ, ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡಿ. ಏನಿದೆ ಸಾಕ್ಷಿ ಪುರಾವೆ? ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತೇಜೋವಧಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲೋ ಇವ್ರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ. ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ. ಅಂಥದ್ದೇನು ನಡೆದಿಲ್ಲ, ರಾಜೀನಾಮೆ ಕೊಡೋ ಪ್ರಮೇಯ ಇಲ್ಲ, ಅಂಥ ತಪ್ಪನ್ನು ಮಾಡಿಲ್ಲ, ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ನಾವೆಲ್ಲ ದಾಖಲೆಗಳು ಮಾಡಿಕೊಂಡು ಕೂತಿದ್ದೀವಿ. ಸೊ ಚರ್ಚೆ ಮಾಡಿ ಅವರು ಮಾಡಲಿ, ನಾವು ಮಾಡೋಣ. ಸೊ ಅದು ಬಿಟ್ಬಿಟ್ಟು ಡೈವರ್ಟ್ ಮಾಡೋಕ್ಕೆ ಲಾಸ್ಟ್ ಡೇ ಇದೊಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ. ಇಶ್ಯೂನೇ ಇಲ್ಲ. ನೇರವಾಗಿ ಯಾವ ತನಿಖೆ ಬೇಕಾದ್ರೂ ಕೊಡ್ಲಿ, ಯಾವ ತನಿಖೆ ಬೇಕಾದ್ರೂ ಆರ್ಡರ್ ಮಾಡಲಿ. ಸ್ಪಷ್ಟವಾಗಿ ಹೇಳಿದ್ದೀವಿ, ನಿಮ್ಮ ಹತ್ರ ನೇರವಾದಂಥ ಪುರಾವೆಗಳಿದ್ರೆ ಕೊಡಿ. ಅವರು ರಾಜೀನಾಮೆ ಕೊಡೋದಕ್ಕೆ ತಯಾರಿದ್ದಾರೆ. ಅವರೇ ಸದನದಲ್ಲಿ ಹೇಳಿದಾರಲ್ಲ, ನನಗೆ ಡೆಫಿನೆಟ್ಟು ಇದು ಎವಿಡೆನ್ಸಸ್ ಕೊಡಿ, ನಾನು ರಾಜೀನಾಮೆ ತಯಾರಿದ್ದೀನಿ ಅಂತ ಅವರೇ ಹೇಳಿದ್ದಾರೆ. ಆದರೆ ನೀವು ಎವಿಡೆನ್ಸ್ಗಳನ್ನಿಟ್ಟು ಯಾವುದೋ ಒಂದು ಯಾರೋ ಮಾತಾಡಿದ್ದಾರೆ, ಅಧಿಕಾರಿಗಳು ಮಾತಾಡಿದ್ದಾರೆ ಅಂತ ಹೇಳಿದರೆ ನೇರವಾಗಿ ಈಗ ಅವರು ಕ್ಯಾಶ್ ತೊಗೊಂಡಿದ್ದಾರೆ, ಇಲ್ಲ ಚೆಕ್ಕಲ್ಲಿ ತೊಗೊಂಡಿದ್ದಾರೆ, ಇಲ್ಲ ಇನ್ನೂ ಯಾವುದಾದ್ರೂ ರೂಪದಲ್ಲಿ ಹಣ ತೊಗೊಂಡಿದ್ದಾರೆ, ಈ ರೀತಿ ಎಲ್ಲ ಎವಿಡೆನ್ಸಸ್ಗಳು ಇರಬೇಕಲ್ವಾ? ಕಾಂಗ್ರೆಸ್ ನಾಯಕರು ಸಾಕ್ಷಿ ಕೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರು ಸಾಕ್ಷಿಯಾಗಿ ಒಂದು ಆಡಿಯೋವನ್ನು ಮುಂದಿಟ್ಟಿದ್ದಾರೆ. ಆ ಆಡಿಯೋದಲ್ಲಿ ಏನಿದೆ ನೋಡೋಣ. ಅವ್ರದ್ದು ಈಗ ಎಕ್ಸ್ಪೆಕ್ಟೇಷನ್ 1+ ಇದೆ. ಅಂದರೆ ಅವ್ರದ್ದೇ ಜಾಸ್ತಿ ನೋಡೋಣ, ನಾನು ಮಾತಾಡಿ ಕಮ್ಮಿ ಮಾಡ್ತೀನಿ. ಹೋಗ್ಬೋದು, ಅದು ಕಮ್ಮಿ ಆಗ್ಬಿಡುತ್ತೆ. ಅದು ಬಂದು ಮೈಕ್ರೋವೇವ್ ಹೇಳ್ತೀನಿ, ಹೇಳಿ ಮಾಡ್ಕೊಡ್ತೀನಿ. ಅವ್ರಿಗೆ ಹೋಗಿಸ್ಬೇಕಷ್ಟೇ. ಇಲ್ಲ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ಅಲ್ಲಿ ಯಾರಿಗೆ ಫೋನ್ ಮಾಡಿಸ್ಬೇಕು ಅದನ್ನು ಮಾಡ್ಕೊಂಡು ಅದೊಂದು ಚೂರು ಜಾಸ್ತಿ ಇದೆ ಆ್ಯಕ್ಚುಲಿ ಅಂತ ಹೇಳಿ. ಅವರು ಪ್ಲಸ್ ಅಲ್ಲಿದೆ ಈ ಆಡಿಯೋ ಒಂದಿಷ್ಟು ಅಸ್ಪಷ್ಟವಾಗಿರೋದ್ರಿಂದ ನಾನೊಂದು ವಿವರಣೆಯನ್ನು ಕೊಡಬೇಕಾದಂಥ ಅಗತ್ಯ ಇದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಜಗದೀಶ್ ನಾಯ್ಕ್ ಯಾರು ಅಂತ ಕೇಳಿದರೆ ಅಬಕಾರಿ DC, ಲಕ್ಷ್ಮೀನಾರಾಯಣ್ ಯಾರು ಅಂತ ಕೇಳಿದರೆ CL7 ಲೈಸೆನ್ಸ್ ಪಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಂಥ ಕಾಂಗ್ರೆಸ್ನ ಕಾರ್ಯಕರ್ತರೊಬ್ಬರು CL7 ಇನ್ಕ್ಲೂಡಿಂಗ್ ಮೈಕ್ರೋ ಬ್ರೂವರಿ ಲೈಸೆನ್ಸ್ ಪಡಿಬೇಕು ಅಂತ ಅವ್ರು ಬಯಸಿದ್ರು. ಲೈಸೆನ್ಸ್ ಚಾರ್ಜ್ ಎಷ್ಟಾಗುತ್ತೆ? ಸುಮಾರು CL7 ಅಂತಂದರೆ ಲೀಗಲ್ ಚಾರ್ಜು 14.5 ಲಕ್ಷದಷ್ಟು ಆಗುತ್ತೆ. ಬಟ್ ಅಲ್ಲಿ ಕೇಳ್ತಾ ಇರೋದು 1,20,00,000. ಯಾಕೆ ಅನ್ನೋದಕ್ಕೆ ಅಧಿಕಾರಿ ಹೇಳಿದ್ದು ಅದು ಸಾಹೇಬರಿಗೆಲ್ಲ ಕೊಡೋದಕ್ಕಿದೆ ಅನ್ನುವಂಥ ಮಾತುಕತೆ. ನಂತರ ರೇಡ್ ಆಯಿತು. ಆ ರೇಡ್ನ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಈ ಜಗದೀಶ್ ನಾಯ್ಕು ಸೇರಿ ಮತ್ತಿಬ್ಬರು, ಒಟ್ಟು 3 ಅಬಕಾರಿ ಇಲಾಖೆಯ ಅಧಿಕಾರಿಗಳು ಜೈಲ್ ಸೇರಿದ್ರು. ಜೈಲಿಂದ ಬೇಲ್ ಪಡ್ಕೊಂಡು ಆಚೆ ಬಂದರು. ಈಗ ಸಸ್ಪೆನ್ಷನ್ ಅಲ್ಲಿ ಇದ್ದಾರೆ. ಸೊ ಅಲ್ಲಿ ಆಡಿಯೋವೇ ಅಸ್ತ್ರವಾಗಿ ಬಿಜೆಪಿ ಬಳಸ್ತಾ ಇರೋದು RB ತಿಮ್ಮಾಪುರ್ ಅವರ ರಾಜೀನಾಮೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.